ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಲಿವ್ಯಾತನನ ಆತ್ಮ ಒಬ್ಬ ಮನುಷ್ಯನಲ್ಲಿ ಇದ್ರೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ 4ನೇ ವಿಷಯವನ್ನ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಅದು ಏನೆಂಬುದಾಗಿ ನಾವು ನೋಡುವಾಗ, ದ ಸ್ಪಿರಿಟ್ ಆಫ್ ಪ್ರೈಡ್ ಡಸ್ ನಾಟ್ ಕೀಪ್ ಕವನೆಂಟ್. ಈ ಲಿವ್ಯಾತನನ ಆತ್ಮ ಇದ್ರೆ, ಅಹಂಕಾರ ಒಬ್ಬ ಮನುಷ್ಯನಲ್ಲಿದ್ರೆ ಒಡಂಬಡಿಕೆಯನ್ನ ಕೈಗೊಂಡು ಒಬ್ಬ ವ್ಯಕ್ತಿ ನಡೆಯೋದಿಲ್ಲ. ನೋಡಿ, ನಾವು ಏನಾಗ್ತೀವಿ, ಕಠಿಣ ವ್ಯಕ್ತಿಗಳಾಗ್ತೀವಿ. ಮಾತ್ರವಲ್ಲದೆ ದೇವರ ಆತ್ಮನ ಒಂದು ಬಿರುಗಾಳಿ ನಮ್ಮಲ್ಲಿ ಚಲಿಸೋದಿಲ್ಲ. ಮಾತ್ರವಲ್ಲದೆ ನಾವೇನಾಗ್ತೀವಿ, ಒಡಂಬಡಿಕೆಗಳನ್ನ ನಾವೇನ್ ಮಾಡ್ಕೊಳ್ತೀವಿ, ತಿರಸ್ಕಾರ ನಾವು ಮಾಡ್ತೀವಿ. ದೇವರೊಂದಿಗೆ ಒಂದು ಒಡಂಬಡಿಕೆ ಆಗಿದೆ. ಮಾತ್ರವಲ್ಲದೆ ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಡಂಬಡಿಕೆ ಆಗಿರುತ್ತೆ. ಉದಾಹರಣೆಗೆ ಅದನ್ನ ನಾವು ಮಲಾಕಿ 2:10 ನಾವು ನೋಡ್ತೀವಿ. ಯಹೂದವು ದ್ರೋಹ ಮಾಡಿದೆ. ಇಸ್ರಾಯೇಲಿನಲ್ಲಿ ಯೆರೂಸಲೇಮಿನಲ್ಲಿ ಒಂದು ದುರಾಚಾರವು ನಡೆಯುತ್ತಿದೆ. ಯಹೂದವು ಅನ್ಯ ದೇವತೆಯ ಮಗಳನ್ನು ಮದುವೆಯಾಗಿ ಯೆಹೋವನ ಪ್ರಿಯ ದೇವಾಲಯನ್ನು ಒಳಗಡಿಸಿದೆ. ಇಂಥ ಕೆಲಸವನ್ನು ನಡೆಸಿದ ಪ್ರತಿಯೊಬ್ಬನ ಕುಟುಂಬದಲ್ಲಿ ಎಬ್ಬಿಸುವವರಾಗಲಿ ಉತ್ತ ಕೊಡುವವರಾಗಲಿ ಎಲ್ಲರನ್ನು ಯೆಹೋವನು ಯಾಕೋಬಿನ ಗುಡಾರದೊಳಗಿಂದ ನಿರ್ಮೂಲ ಮಾಡಿ ಸೇನಾಧೀಶ್ವರನಾದ ಯೆಹೋವನಿಗೆ ನೈವೇದ್ಯ ತಂದು ಅರ್ಪಿಸುವವನನ್ನ ಕಡಿದು ಬಿಡುವನು. ಇನ್ನೊಂದನ್ನ ನಡೆಸುತ್ತೀರಿ, ಯೆಹೋವನ ಯಜ್ಞವೇದಿಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ನರಳಾಟದಿಂದಲೂ ತುಂಬಿಸಿ ಮುಚ್ಚುತ್ತೀರಿ. ಆದ ಕಾರಣ ಆತನು ನಿಮ್ಮ ನೈವೇದ್ಯವನ್ನ ಲಕ್ಷಿಸನು. ಇನ್ನು ನಿಮ್ಮ ಕೈಯಿಂದ ಅದನ್ನ ಪ್ರಸನ್ನನಾಗಿ ಸ್ವೀಕರಿಸನು. ಇದೇಕೆ ಅನ್ನುತ್ತೀರಾ? ನಿನಗೂ ನಿನ್ನ ಯಮನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದಾನಲ್ಲ. ನಿನ್ನ ಸಹಚಾರಿಣಿಯು ನಿನ್ನ ಒಡಂಬಡಿಕೆ ಪತ್ನಿಯೂ ಆದ ಆಕೆಗೆ ದ್ರೋಹ ಮಾಡಿದ್ದಿ. ಪರಮಾತ್ಮನುಷ್ಯನಾದ ಯಾವನು ಹೀಗೆ ಮಾಡಲಿಲ್ಲ. ಆ ಪ್ರಸಿದ್ಧನೊಬ್ಬನು ಏಕೆ ಇಂಥ ಕೃತ್ಯ ಮಾಡಿದನು? ದೇವರ ವರವಾದ ಸಂತಾನವನ್ನು ಹಾರೈಸಿಯೇ. ಯಾವನು ತನ್ನ ಯಮನದ ಪತ್ನಿಗೆ ದ್ರೋಹ ಮಾಡದಿರಲಿ. ಇಸ್ರಾಯೇಲಿನ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಪತ್ನಿ ತ್ಯಾಗವನ್ನು ಹೆಂಡತಿಗೆ ಅನ್ಯಾಯ ಮಾಡುವವನು ಹಾಗೆ ಮಾಡುತ್ತೇನೆ. ಇದು ಸೇನಾಧೀಶನಾದ ಯೆಹೋವನ ನುಡಿ. ಆದ ಕಾರಣ ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳ್ರಿ, ದ್ರೋಹ ಮಾಡಬೇಡಿರಿ. ಸೊ ಹಾಗಾದ್ರೆ ಒಂದು ಫ್ಯಾಮಿಲಿಯಲ್ಲಿ ಒಡಂಬಡಿಕೆ, ಲಿವ್ಯಾತನ ಆತ್ಮ ಇದ್ರೆ, 4ನೇದಾಗಿ ಒಬ್ಬ ವ್ಯಕ್ತಿ ಮೀರ್ತಾನೆ ಅನ್ನೋದು ನಾವಿಲ್ಲಿ ಕಲಿಯುವಂಥದ್ದು.
ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ವೇಳೆ ನಿಮ್ಮ ಹೆಂಡತಿಗೆ ಅನ್ಯಾಯ ಮಾಡಿದ್ದೀರಾ, ನಿಮ್ಮ ಗಂಡನಿಗೆ ಅನ್ಯಾಯ ಮಾಡಿದ್ದೀರಾ, ದಯವಿಟ್ಟು ಪರೀಕ್ಷೆ ಮಾಡ್ಕೊಳ್ಳಿ. ಅನ್ಯಾಯ ಮಾಡಿದ್ರೆ ಒಬ್ರನ್ನೊಬ್ರು ಕ್ಷಮಿಸ್ರಿ. ಮಾತ್ರವಲ್ಲದೆ ಒಬ್ಬರ ಹತ್ರ ಒಬ್ರು ಪಶ್ಚಾತ್ತಾಪ ಪಟ್ಟು ಆ ಅನ್ಯಾಯಕ್ಕೆ ಪ್ರತಿಯಾಗಿ ನ್ಯಾಯವನ್ನು ಮಾಡೋದಕ್ಕೆ ತೀರ್ಮಾನ ಮಾಡಿ. ಅವಾಗ ನಿಮ್ಮ ಕುಟುಂಬಗಳು ಏನಾಗ್ತದೆ, ಸಮಾಧಾನದಿಂದ ಇರ್ತದೆ. ಇನ್ನೊಂದು, ಒಡಂಬಡಿಕೆ ಮೀರುವಂಥದ್ದು. ಯಾಕಂದ್ರೆ ನೋಡ್ರಿ, ಒಡಂಬಡಿಕೆ ಮೀರುವಂಥದ್ದು, ಒಡಂಬಡಿಕೆ ರಕ್ತದ ಒಡಂಬಡಿಕೆ ಅದು ಅಲ್ವಾ. ಯೇಸುಸ್ವಾಮಿ ಹೊಸ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡಿದ ಯಾವಾಗ, ಆತನ ರಕ್ತ ಶಿಲುಬೆಯ ಮೇಲೆ ಸುರಿದಾಗಲೇ. ಇಟ್ಸ್ ಪೇನ್ಫುಲ್. ಅದೇ ತರ ಗಂಡ ಹೆಂಡತಿಯರ ನಡುವೆ ಇರುವಂತಹ ಒಡಂಬಡಿಕೆ ಅನ್ನೋದು ಇಟ್ಸ್ ರಿಯಲಿ ಪವರ್ಫುಲ್ ಆ್ಯಂಡ್ ಆನರಬಲ್ ಅಲ್ವಾ, ಗೌರವ ಉಳ್ಳದ್ದು. ಅದನ್ನ ಮೀರಬೇಡ್ರಿ, ಅದರಿಂದ ಅನೇಕ ಕಷ್ಟಗಳು ಸಂಭವಿಸ್ತದೆ. ಮಲಕ್ಕೆ 2:5-9 ವಚನದಲ್ಲಿ ನೀವು ನೋಡಿದ್ರೆ, ಲೇವಿಯರು ಯಾಜಕರ ಮಾತಿನಲ್ಲಿ ಜೀವ ಇರಬೇಕು, ದೇವರ ವಾಕ್ಯ ಇರಬೇಕು. ಆದರೆ ಆ ಒಂದು ಒಡಂಬಡಿಕೆಯನ್ನು ಅನೇಕರು ಮೀರಿದ್ದಾರೆ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ನೀವು ಅದನ್ನ ಓದ್ಕೊಳ್ರಿ. ಆದ್ರೆ ನಾವು ನೋಡುವಂಥದ್ದು ಏನೆಂಬುದಾಗಿ ನಾವು ನೋಡುವಾಗ ಪ್ರಿಯರೇ, ನಮ್ಮಲ್ಲಿ ಇರಬೇಕಾದದ್ದು ದೇವರ ವಾಕ್ಯ, ನಮ್ಮಲ್ಲಿ ಇರಬೇಕಾದದ್ದು ಲೈಫ್. ವಿ ಶುಡ್ ನಾಟ್ ಸ್ಪೀಕ್ ಡೆತ್. ನಾವು ಮತ್ತೊಬ್ಬರಿಗೆ ಯಾವುದೇ ರೀತಿಯಲ್ಲಿ ಮರಣದ ಮಾತುಗಳನ್ನು ಆಡಬಾರ್ದು. ಅವರ ಆತ್ಮವನ್ನು ಕುಂದಿಸುವಂತ ಮಾತುಗಳನ್ನು ಆಡದೆ ಅವರನ್ನ ಉತ್ತೇಜನ ಪಡಿಸುವಂತ ಆತ್ಮ ಉಳ್ಳವರಾಗಿ ನಾವು ಜೀವಿಸುವ ಹಾಗೆ ಕರ್ತನ ನಮ್ಮನ್ನು ನಡೆಸಬೇಕು. ಒಂದು ವೇಳೆ ಆ ಒಂದು ದೇವರೊಂದಿಗೆ ಮಾಡಿಕೊಂಡಂತ ಒಡಂಬಡಿಕೆ, ದೇವರ ವಾಕ್ಯದೊಂದಿಗೆ ಮಾಡಿಕೊಂಡಂತ ಒಡಂಬಡಿಕೆ, ದೇವರ ವಾಕ್ಯದ ಮೇಲೆ ಇಂಟ್ರೆಸ್ಟ್ ಇರಲ್ಲ, ದೇವರ ಮೇಲೇನೆ ನಮಗೆ ಆಸಕ್ತಿ ಇರಲ್ಲ, ಅದು ಲಿವ್ಯಾತನ ಆತ್ಮ. ಹೀಗಾಗಿ ಆ ಲಿವ್ಯಾತನ ಆತ್ಮ ನಮ್ಮಿಂದ ದೂರವಾಗಬೇಕು, ನಮ್ಮಿಂದ ಲಯವಾಗಬೇಕು. ಕರ್ತನು ಖಂಡಿತವಾಗಿ ಅದು ಹೋದ್ರೆ ಮಾತ್ರನೇ, ಆ ಲಿವ್ಯಾತನ ಆತ್ಮದ ಒಂದು ಶಿರಖಂಡನ ಆದ್ರೆ ಮಾತ್ರವೇ ನಾವು ದೇವರೊಂದಿಗೆ ಸಮಾಧಾನವಾಗಿರ್ತೀವಿ, ಮತ್ತೆ ನಮ್ಮ ಕುಟುಂಬದಲ್ಲಿ ಒಬ್ಬರೊಂದಿಗೆ ಒಬ್ಬರು ಸಮಾಧಾನವಾಗಿರ್ತೀವಿ. ಆ ಸಮಾಧಾನ ನಿಮ್ಮ ಕುಟುಂಬದಲ್ಲಿ ದೇವರು ಕೊಡಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದೇವರೇ, ನಿಮಗೆ ಸ್ತೋತ್ರ. ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದಪ್ಪ ತಂದೆ ಆದೇವರೇ, ಸ್ವಾಮಿ, ಕುಟುಂಬಗಳಲ್ಲಿ ಇವತ್ತು ಎಷ್ಟೋ ಸಾರಿ ನಾವು ತಪ್ಪು ಮಾಡಿದ್ದೀವಿ. ಅಪ್ಪ ತಂದೆ ಆದ್ರೆ ನಮ್ಮನ್ನ ಕ್ಷಮಿಸು, ಒಬ್ಬೊಬ್ಬರನ್ನ ಕ್ಷಮಿಸು. ಯಾರ್ಯಾರು ತಮ್ಮ ಲೈಫ್ ಪಾರ್ಟ್ನರ್ಗಳಿಗೆ ತಪ್ಪು ಮಾಡಿದ್ದಾರೋ ಅವ್ರನ್ನೆಲ್ಲ ನಿನ್ನ ರಕ್ತದ ಮೂಲಕವಾಗಿ ನೀನು ತೊಳೆದು ಶುದ್ಧ ಮಾಡಿ. ಹೌದಪ್ಪ, ಪತ್ನಿ ತ್ಯಾಗ, ದೇವರೇ ಪತಿ ತ್ಯಾಗ, ದೇವರ ಒಬ್ಬರಿಗೊಬ್ರು ಅನ್ಯಾಯ ಮಾಡದ ಹಾಗೆ ಎಲ್ಲರೂ ಪಶ್ಚಾತ್ತಾಪ ಪಟ್ಟು ಕಣ್ಣೀರಿಂದ ನಿನ್ನ ಬಳಿಗೆ ಬರುವ ಹಾಗೆ ಕೃಪೆ ಕೊಡಪ್ಪ. ಪ್ರೀತಿಯಿಂದ ಒಬ್ರಿಗೊಬ್ರಿಗೆ ಅಧೀನರಾಗಿ ಕ್ಷಮಿಸುವ ಹಾಗೆ ನೀನು ಕೃಪೆ ಕೊಡು. ಒಡಂಬಡಿಕೆಯನ್ನ ಮೀರಿ ನಡೆಯದ ಹಾಗೆ, ಒಡಂಬಡಿಕೆಗೆ ವಿಧೇಯರಾಗಿ ನಡೆಯುವ ಹಾಗೆ ನೀನು ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಜನ್ಮದಿಂದ
ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.